ಸ್ನೇಹಿತರೆ ನಮಸ್ಕಾರ. ಕಳೆದ ಒಂದು ದಿನ ಇತ್ತು. ನಾವು ಶಾಲೆಗೆ ಹೋಗುವ ದಿನ ಸಿಕ್ಕಲ್ಲಿ ಆಧಾರ್ ಕಾರ್ಡ್ ಕೊಟ್ಟು ಸಿಮ್ ಫ್ರೀ ಸಿಗುವಂತ ಒಂದು ಕಾಲ ಇತ್ತು. ಯಾಕಂದ್ರೆ ನಮಗೆ ಇಂಟರ್ನೆಟ್ ಫ್ರೀ ಬೇಕಿತ್ತು. ಹಾಗಾಗಿ ಎಲ್ಲರೂ ಒಂದಕ್ಕಿಂತ ಹೆಚ್ಚು ಸಿಮ್ಗಳನ್ನ ಮಾಡಿಕೊಂಡು ಅದನ್ನ ಡಿಆಕ್ಟಿವೇಟ್ ಮಾಡದೆ ಹಾಗೆ ಬಿಸಾಡಿದ್ದು ಉಂಟು. ಆ ಆಫರ್ ಫ್ರೀ ಗಿಫ್ಟ್ ಅಂತ ಸಿಕ್ಕ ಕಡೆ ಆದಾಯ ಕೊಟ್ಟು ಸಿಮ್ ಮಾಡಿಸಿಕೊಳ್ಳುವವರು ಎಲ್ಲರಿಗೂ ಒಂದು ಎಚ್ಚರ. ಯಾರೋ ಮಾಡೋ ತಪ್ಪಿಗೆ ನೀವು ಶಿಕ್ಷೆಗೆ ಗುರಿಯಾಗ್ತೀರಾ? ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಾ ಇದ್ದಾರೆ. ನಿಮ್ಮ ಹೆಸರಿನಲ್ಲಿ ಡೂಪ್ಲಿಕೇಟ್ ಸಿಮ್ ತೆಗೆದು ಯಾರಾದರೂ ತಪ್ಪು ಮಾಡಿದರೆ ತೊಂದರೆ ಅನುಭವಿಸುವುದು ನೀವೇ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನನ್ನ ಈ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ಮೊದಲು ನೀವು ಮಾಡಬೇಕಾದದ್ದು ನನ್ನ ಬಯೋದಲ್ಲಿರೋ ಲಿಂಕ್ ಅನ್ನು ಓಪನ್ ಮಾಡಿ, ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚರ್ ಎಂಟರ್ ಮಾಡಿ ಹಾಗೂ ಅಲ್ಲಿ ಬರುವ OTP ಅನ್ನು ವೆರಿಫೈ ಮಾಡಿ. ಅಷ್ಟೇ ಅಲ್ಲ, ಅದು ಮಾಡಿದ ತಕ್ಷಣ ಅಲ್ಲಿ 3 ಆಪ್ಷನ್ ಸಿಗುತ್ತೆ. ಅದರಲ್ಲಿ ಬೇಡದ ಸಿಮ್ ಕಂಡರೆ ನಾಟ್ ಮೈ ನಂಬರ್ ಅಥವಾ ನಾಟ್ ರಿಕ್ವೈರ್ಡ್ ಆಯ್ಕೆ ಮಾಡಿ ರಿಪೋರ್ಟ್ ಮಾಡಿ. ಈ ಕೂಡಲೇ ಅದು ಮಾಡಿ ಪೊಲೀಸ್ ಅವರು ನಿಮ್ಮ ಮನೆ ಬಾಗಿಲಿಗೆ ಬರುವುದನ್ನು ತಪ್ಪಿಸಿಕೊಳ್ಳಿ. ಇಷ್ಟವಾದಲ್ಲಿ ಈ ಮಾಹಿತಿಯನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಉಪಯುಕ್ತ ಮಾಹಿತಿಗಳು ಬೇಕಾದಲ್ಲಿ ನನ್ನ ಪೇಜ್ ಅನ್ನು ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.